ಅಮ್ಮ ಅಮ್ಮ ಏನು? ನಾವು ಅಜ್ಜಿ ಕುಟುಂಬಕ್ಕೆ ಸೇರಿದವರು. ನಾನು ರಾಜ್ಕುಮಾರ ಅಂತೆಲ್ಲ ಹೇಳ್ತಿರ್ತೀಯ ಅಲ್ವಾ? ಹೌದು. ಮತ್ತೆ ಯಾಕೆ ನಮ್ಮನ್ನ ಹೀಗವ್ರು ಕೆಟ್ಟದಾಗ ನಡ್ಸ್ಕೋತಾರೆ? ಅದು ನಮ್ ವಿಧಿ. ಯಾವ್ದಕ್ ನಡೆದ್ರು ವಿಧಿ ಹಣೆ ಬರ ಅಂತಿರ್ತೀಯಮ್ಮ. ಭಯಂಕರ ಬೋರ್ ನೀನು. ನೀನೇನೇ ಹೇಳಿದ್ರು ಅದ್ ನಮ್ ವಿಧಿನೇ ಕಣೋ. ನಿಮ್ಮಪ್ಪ ನನ್ನನ್ ಮದ್ವೆ ಆಗೋದು ಅವ್ರಿಗೆ ಯಾರಿಗೂ ಇಷ್ಟ ಇರ್ಲಿಲ್ಲ. ಅವ್ರು ನನ್ನನ್ನು ಇಲ್ಲಿ ಕರ್ಕೊಂಬಂದಾಗ್ಲೂ ಅಷ್ಟೇ ಎಲ್ರೂ ಹೀಗೆ ನನ್ ಕಡ್ಗಣಿಸ್ತಾ ಇದ್ರು. ನಿಮ್ ತಂದೆ ಆಕ್ಸಿಡೆಂಟಲ್ ಸತ್ತೋದಾಗ ಅದು ದ್ವೇಷಕ್ಕೆ ತಿರುಗ್ತು. ಅರಮನೆಯಲ್ಲಿ ಇರ್ಬೇಕಾದ್ ನನ್ನ ಅಡ್ಗೆ ಮನೆಗೆ ಹಾಕಿದ್ರು. ನಿನ್ ಮೊದಲನೇ ಹುಟ್ಟಿದ ಹಬ್ಬನೇ ಅರಮನೆ ಅಡ್ಗೆ ಮನೇಲಿ ಆಚರಿಸ್ದೆ. ಆಗ ನಿಮ್ಮಜ್ಜಿ ನಿಂಗೊಂದು ಚಿನ್ನದ ಸರ ಕೊಟ್ರು. ಆದ್ರೆ ನಿಮ್ಮತ್ತೆ ರಾಜಮನೆತನದ ರಕ್ತ ಇದ್ರೆ ಮಾತ್ರ ಅದನ್ನ ಹಾಕೊಳ್ಳೋ ಹಕ್ಕಿರೋದು ಅಂತ ಅದನ್ನ ಕಿತ್ಕೊಂಡ್ಬಿಟ್ರು. ಅಜ್ಜಿ ನಂಗೆ ಚಿನ್ನದ ಸರ ಕೊಡ್ಸಿದ್ಲು ಅಂತ ನೀನ್ ಹೇಳ್ತಿದ್ಯಾ? ಅಜ್ಜಿಗ್ ನಮ್ಮಲ್ಲಿ ಇಷ್ಟೊಂದು ಪ್ರೀತಿ ಇದ್ದಿದ್ರೆ ನಮಗ್ ಯಾಕೆ ಸಹಾಯ ಮಾಡ್ತಿಲ್ಲ? ಅವ್ರು ನಮಗ್ ಸಹಾಯ ಮಾಡೋ ಸ್ಥಿತಿಲಿಲ್ಲ. ನಿನ್ ಮಾವಂದ್ರಿ ಮನೆ ಆಳ್ತಿರ್ಬೇಕಾದ್ರೆ ಅಜ್ಜಿ ತಾನೇ ಏನ್ ಮಾಡಕ್ಕಾಗತ್ತೆ? ಯಾವತ್ತಾದ್ರೂ ಒಂದಿನ ಇದೆಲ್ಲ ಸರಿ ಹೋಗ್ಬೋದು. ನಾನು ನೋಡ್ಕೊಂಡ್ ಬರ್ತೀನಿ. ಒಂದು ನಿಮಿಷ ಬನ್ನಿ. ಸಾರಿ, ಇವ್ರು ಉಳಿಯೋದು ಕಷ್ಟ ಇದೆ. ಈ ರಾತ್ರಿ ಪೂರ್ತಿ ಇರ್ತಾರೆ ಅನ್ನೋದು ಡೌಟೆ. ಇನ್ನೇನು ಪ್ರಯತ್ನ ಪಟ್ಟರು ಪ್ರಯೋಜನ ಇಲ್ಲ. ನೀವು ರಿಲೇಟಿವ್ಸ್ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡೋದು ಒಳ್ಳೇದು. ಮುದುಕಿ ಯಾವುದೇ ಕ್ಷಣದಲ್ಲಿ ಗೊಟ್ಟಕ್ಕೆ ಕಂಡ್ಬಿಡ್ಬೋದು. ನಮಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅಜ್ಜಿ ಮೇಲೆ ನಾವಿಟ್ಟಿರೋ ಅಕ್ರೆ ಪ್ರೀತಿ ಎಷ್ಟಿದೆ ಅನ್ನೋದು ಜನರಿಗೆ ಮಂದಟ್ಟಾಗ್ಬಿಡ್ಬೇಕು. ಅಜ್ಜಿ ಸತ್ತಿರೋ ವಿಷಯ ಪ್ರತಿ ಪೇಪರ್ ಅಲ್ಲಿ ಹೆಡ್ಲೈನ್ ಅಲ್ಲಿ ಬರ್ಬೇಕು. ಮಾಡ್ಬೇಕು. ಒಳ್ಳೆ ಚಾನ್ಸ್. ಶವ ಸಂಸ್ಕಾರನ ಬಹಳ ವೈಭವದಿಂದ ಮಾಡ್ಬೇಕು. ಇವತ್ತು ಶುಕ್ರವಾರ, ಭಾನುವಾರ ಇಟ್ಕೊಂಡ್ರೆ ಜನ ಸೇರ್ಸಕ್ ಈಸಿ ಆಗಿರುತ್ತೆ. ಹೌದು, 2 ದಿವಸ ಬಾಡಿನ ಹಾಗೆ ಇಟ್ಬಿಟ್ರೆ ಜನ ಎಲ್ಲ ಬಂದು ನೋಡ್ಕೊಂಡು ಹೋಗಕ್ ಅನುಕೂಲ ಆಗುತ್ತೆ. ಆಮೇಲೆ ಸಂಸ್ಕಾರಕ್ಕೆ ಯಾರ್ಯಾರು ಬರಬೇಕು ಅಂತ ಒಂದು ಪಟ್ಟಿ ಮಾಡ್ಬಿಡೋಣ. ಈಗಲೇ ಹೋಗಿ ಮಾಡ್ಬೇಕು. ನಿಂತ್ಕೊಳ್ಳೋ. ಇನ್ನು ಅಜ್ಜಿ ಸತ್ತೇ ಇಲ್ಲ. ಬೇರೆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಶವನ ಹೇಗೆ ತಗೊಂಡು ಹೋಗೋದು, ಮೆರವಣಿಗೆ ಎಲ್ಲಿಂದ ಶುರು ಮಾಡೋದು? ಹೌದೌದು, ಶವದ ಮೆರವಣಿಗೆನ ರಥದಲ್ಲಿ ತಗೊಂಡು ಹೋಗ್ಬೇಕು. ಹಿಂದ್ಗಡೆ 100 ಬಿಳಿ ಕಾರು ಅಂತ ಬರ್ತಾ ಇರ್ಬೇಕು. ಸಂಸ್ಕಾರ ಅಂದ್ರೆ ಹೆಂಗಿರ್ಬೇಕು? ಹಿಂದೆ ಯಾರು ಮಾಡಿರ್ಬಾರ್ದು, ಮುಂದೆ ಮಾಡಕ್. ಏಯ್ ನಿಂತ್ಕೋ. ಇಲ್ಲಿ ಯಾಕೆ ಬಂದೆ ನೀನು? ಇಲ್ಲೆಲ್ಲ ಬರಬಾರ್ದು ಅಂತ ನಾವು ನಿಂಗೆ ಹೇಳಿಲ್ವಾ? ಅತ್ತೆಗೆ ಸೀರಿಯಸ್ ಆಗಿದೆ ಅಂತ ಎಲ್ರೂ ಮಾತಾಡ್ಕೋತಾ ಇದ್ರು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ಅವ್ರನ್ನ ಅವ್ರ ರೂಮ್ಗೆ ಹೋಗಿ ನೋಡೋ ಯೋಗ್ಯತೆ ನಿನಗಿಲ್ಲ. ಅಷ್ಟು ಮೀರಿ ನಿಂಗೆ ನೋಡ್ಬೇಕು ಅಂತ ಅನ್ಸಿದ್ರೆ ಈ ಫೋಟೋ ಕಾಣಿಸ್ತಾ ಇದೆಯಲ್ಲ, ಫೋಟೋ ನೋಡ್ಕೊಂಡು ಹೋಗ್ತಾ ಇರೋ. ಏನ್ ಇಲ್ಲೇ ನಿಂತಿದ್ಯಾ? ಹೋಗಿ ಅಡ್ಗೆ ಮನೇಲಿ ಏನ್ ಕೆಲಸ ಇದೆ ನೋಡ್ಕೋ ಹೋಗು ಅಂತಂದ್ರೆ